ರಾಜ್ಯದ ಕೆಲವೆಡೆ ಮತದಾರರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ವಿವಾದಗಳು ಕೇಳಿಬರುತ್ತಿರುವ ನಡುವೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಚುನಾವಣಾ ಆಯೋಗದ ಎಸ್ಐಆರ್ ಕಾರ್ಯಕ್ರಮ ಪಾರದರ್ಶಕ ಹಾಗೂ ಸಹಭಾಗಿತ್ವದ ಮಾದರಿಯಾಗಿ ಗಮನ ಸೆಳೆದಿದೆ. ಬಿಎಲ್ಒಗಳೊಂದಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಎಎಲ್ಒಗಳು ಕೂಡ ಸ್ಥಳದಲ್ಲಿಯೇ ಉಪಸ್ಥಿತರಿದ್ದು ಮನೆ ಮನೆಗೆ ತೆರಳಿ ಮತದಾರರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಟಾ ಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಬಿಎಲ್ಒ ಪುಷ್ಪವತಿಯವರು ಜೂನ್ 28ರಿಂದಲೇ ಅವರ ವ್ಯಾಪ್ತಿಯಲ್ಲಿ ಮನೆ ಮನೆ ಭೇಟಿ ಮಾಡಿ ಮತದಾರರ ನೋಂದಣಿ ಕುರಿತು ಕಾರ್ಯಪ್ರವೃತ್ತರಾಗಿದ್ದು, ಅವರ ಜೊತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಎಎಲ್ಒಗಳು ಪ್ರತಿದಿನ ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಬ್ರಹ್ಮಾವರ ತಾಲೂಕು ಕುಂದಾಪುರ ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟು ಕೋಟಾ ಹೋಬಳಿ 89, ಬ್ರಹ್ಮಾವರ 78 ಬಿಎಲ್ಒಗಳಲ್ಲಿ ಅಂಗನವಾಡಿ ಶಿಕ್ಷಕಿಯರು, ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಮತ್ತು ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳಿದ್ದು, ಪ್ರತಿ 10 ಬಿಎಲ್ಒಗಳಿಗೆ ಅಲ್ಲಿನ 26 ಮಂದಿ ಗ್ರಾಮಾಡಳಿತಾಧಿಕಾರಿಗಳು ಮೇಲ್ವಿಚಾರಕರಾಗಿದ್ದು, ಈಗಾಗಲೇ 97% ಮತದಾರರ ಪರಿಷ್ಕರಣೆಯ ಕಾರ್ಯ ಮುಗಿದಿದ್ದು, ಚುನಾವಣಾ ಆಯೋಗದ ಕ್ರಮವನ್ನು ಯಥಾವತ್ತಾಗಿ ಪಾಲಿಸಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಕೋಟೆ ಶಾಂಭವಿ ಶಾಲೆಯ ಮೊದಲನೇ ವಾರ್ಡಿನ ಅಂದ್ರೆ 152 ವಿಧಾನಸಭಾ ಕ್ಷೇತ್ರದ ಬಿಎಲ್ಒ. ನಮ್ಮ ಕೋಟದ ಸಿಟಿಯಲ್ಲಿ ನಾವು ಎಸ್ಐಆರ್ ಪ್ರತಿಕ್ರಿಯೆಯನ್ನ 30ನೇ ತಾರೀಕಿಂದ ಮಾಡ್ತಾ ಇದ್ದೇವೆ. ಇಲ್ಲಿಯ ಜನರು ತುಂಬಾ ಪ್ರಜ್ಞಾವಂತರಾಗಿದ್ದು ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ನನಗೆ ಬಿಎಲ್ಒ ಆಗಿ ಹೆಲ್ಪ್ ಮಾಡ್ಲಿಕ್ಕೆ ಬಿಎಲ್ಒಗಳನ್ನ ನೇಮಿಸಿದ್ದಾರೆ. ಅವರು ಸಹ ಎಲ್ಲಾ ಪಕ್ಷದಿಂದ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಅವರ ಕಾರ್ಯಕರ್ತರು ಸಹ ನನಗೆ ಮನೆ ಮನೆಗೆ ಭೇಟಿ ನೀಡಲಿಕ್ಕೆ, ಬರೀಲಿಕ್ಕೆ ಬೇಕಾದಂತ ಮಾಹಿತಿಯನ್ನ ಒದಗಿಸಲಿಕ್ಕೆ ತುಂಬಾ ಸಹಾಯವನ್ನ. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ಬಗ್ಗೆ ಲೋಪದೋಷಗಳಿದೆ ಅಂತೇಳಿ ನನ್ನನ್ನು ಸಹಿತ ನಮ್ಮೆಲ್ಲ ಎಂಪಿಗಳು ಮತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಕುಮಾರಸ್ವಾಮಿಯವರು, ನಾವೆಲ್ಲರೂ ಒಟ್ಟಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಾಗ ಎಸ್ಐಆರ್ ಅನ್ನು ಸಮರ್ಪಕಗೊಳಿಸಬೇಕು ಅಂತ ನಮ್ಮ ಆಗ್ರಹ ಇತ್ತು. ಕೇಂದ್ರ ಚುನಾವಣಾ ಆಯೋಗದ ಹಿರಿಯ ಆಯುಕ್ತರು ಇದಕ್ಕೆ ಬೇಕಾದಂಥ ನಿರ್ದೇಶನ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ರಾಜ್ಯದ ಚುನಾವಣಾ ಆಯುಕ್ತರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನೋಡಿದೆ. ಒಟ್ಟಾರೆ ಇಡೀ ಎಸ್ಐಆರ್ ಅನ್ನುವಂಥದ್ದು ಭಾರತ ದೇಶದ ಪ್ರತಿ ಪ್ರಜೆಗೂ ಮತದಾನದ ಹಕ್ಕನ್ನು ಊರ್ಜಿತಗೊಳಿಸುವಂತೆ ಮತ್ತು ಭಾರತದವರು ಅಲ್ಲದೇ ಇರುವಂಥ ಪ್ರಜೆಗಳಿದ್ದರೆ ಅವರ ಓಟನ್ನು ನಿರಾಕರಿಸುವಂತೆ, ಇಷ್ಟೇ ಇರುವುದು, ಮತ್ತೇನೂ ಕೂಡ ಇಲ್ಲ. ಮೃತರಾದ ಓಟುಗಳನ್ನ ಡಿಲೀಟ್ ಮಾಡಬೇಕಾಗುತ್ತೆ, ಹೊಸ ಓಟುಗಳನ್ನು ಸೇರ್ಪಡೆ ಮಾಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ ಬ್ರಹ್ಮಾವರ.